ನಮಸ್ಕಾರ ಸಹೃದಯರೇ. ಒಂದು ಜಪಾನಿನ ಒಂದು ಚಿಕ್ಕ ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸೋಕ್ಕೆ ನಾನು ಬಂದಿದ್ದು. ಅದರಿಂದ ನಿಮಗೆ ಯಾವ ರೀತಿಯ ಅನುಭವ ಆಗುತ್ತೋ ನನಗೆ ಗೊತ್ತಿಲ್ಲ. ಜಪಾನ್ನಲ್ಲಿ ಚಿಕ್ಕ ಮಕ್ಕಳಿಗೆ ಮೊದಲು ಹೇಳಿಕೊಡುವ ಒಂದು ಪ್ರಾಯೋಗಿಕ ಕಥೆ ಅಂದರೆ ಒಂದು ಚಿಕ್ಕ ಪಾತ್ರೆ, ಇಂಥ ಪಾತ್ರೆಗಳಲ್ಲಿ ಒಂದು ಪಾತ್ರೆಯಲ್ಲಿ ಅವರು ಬೇರೆ ಬೇರೆ ಬಣ್ಣದ ಇರುವೆಗಳನ್ನು ಹಾಕ್ತಾರೆ. ಅಂದರೆ ಅದು ಕೆಂಪು ಬಣ್ಣ, ಕಂದು ಬಣ್ಣ, ಕಪ್ಪು ಬಣ್ಣ, ತುಂಬ ಕಡು ಕೆಂಪು ಬಣ್ಣ, ಈ ರೀತಿ ಬೇರೆ ಬೇರೆ ಬಣ್ಣದ ಇರುವೆಗಳನ್ನು, ಸುಮಾರು ಇರುವೆಗಳನ್ನು ಒಂದು ಗಾಜಿನ ಪಾತ್ರೆಯಲ್ಲಿ ಹಾಕಿ ಮುಚ್ಚಳ ಹಾಕ್ತಾರೆ ಅಲ್ಲಿಯ ಮೇಸ್ಟ್ರು. ಆ ಮುಚ್ಚಳಕ್ಕೆ 3 ಹೋಲ್ಸ್ಗಳನ್ನು ಮಾಡ್ತಾರೆ. ಆ ಇರುವೆಯನ್ನು ಹಂಗೆ ತುಂಬ ದಿನ ಇಡ್ತಾರೆ. ಮಕ್ಕಳು ದಿನ ಬಂದು ನೋಡ್ತಾ ಇರ್ತಾರೆ. ಕೆಲವೊಮ್ಮೆ ಆ ಹೋಲ್ಗಳಿಂದ ಆ ಇರುವೆಗಳು, ಬೇರೆ ಬೇರೆ ಬಣ್ಣದ ಇರುವೆಗಳು ಹೊರಗಡೆ ಬಂದು ಅದಕ್ಕೆ ಬೇಕಾದ ಆಹಾರ ತಗೊಂಡು ಪುನಃ ಒಳಗಡೆ ಹೋಗೋದು ಕಾಣುತ್ತೆ. ಕೆಲವೊಮ್ಮೆ ಇನ್ನೊಂದು ಇರುವೆ ಹೊರಗಡೆ ಬರುವಾಗ ಮತ್ತೊಂದು ಇರುವೆ ಕಾದು ಅದು ಹೊರಗಡೆ ಬಂದ ಮೇಲೆ ಬಹಳ ಸಿಸ್ಟಮ್ಯಾಟಿಕ್ ಆಗಿ ಇನ್ನೊಂದು ಒಳಗಡೆ ಹೋಗುತ್ತೆ. ಈ ರೀತಿ ಬಹಳ ಅನ್ಯೋನ್ಯತೆಯನ್ನು ಅವರು ನೋಡ್ತಾರೆ. ಆ ಮಕ್ಕಳಿಗೆ ಬಹಳ ಖುಷಿಯಾಗುತ್ತೆ ಅಂತದ್ದು ಕಂಡ್ರೆ. ಅಂದೇ ಆಗಿ ಸುಮಾರು 1 ತಿಂಗಳಾಗುವಾಗ ಅದರೊಳಗಡೆ ಮೊಟ್ಟೆ ಎಲ್ಲ ಇಡುತ್ತದೆ. ಇರುವೆಗಳು ಬೇರೆ ಬೇರೆ ಬಣ್ಣದ ಇರುವೆಗಳು ಬೇರೆ ಬೇರೆ ಕಡೆಗಳೆಲ್ಲ ಮೊಟ್ಟೆ ಇಡುತ್ತೆ. ಇದನ್ನು ನೋಡಿ ಮಕ್ಕಳು ಬಹಳ ಖುಷಿಯಾಗುತ್ತೆ. ಆ ಮಕ್ಕಳಿಗೆ ತುಂಬ ದಿನಗಳ ನಂತರ, 1 ತಿಂಗಳ ನಂತರ ಆ ಮೇಸ್ಟ್ರು ಆ ಪಾತ್ರೆಯನ್ನು ಹಿಡಿದು ಒಮ್ಮೆ ಶೇಕ್ ಮಾಡ್ತಾನೆ, ಒಮ್ಮೆ ಕುಲುಕಿಸಿ ಅಲ್ಲಿ ಇಡ್ತಾನೆ. ಇರುವೆಗಳು ಒಂದರ ಮೇಲೆ ಒಂದು ಕಚ್ಚಕ್ಕೆ ಶುರುವಾಗುತ್ತೆ. ಒಂದಕ್ಕೊಂದು ಅದು ತಲೆ ಕಚ್ಚುತ್ತೆ, ಒಂದರ ಕಾಲು ಕಚ್ಚುತ್ತೆ, ಇನ್ನೊಂದು ಬಣ್ಣ ಮತ್ತೊಂದು ಬಣ್ಣವನ್ನು ಕಚ್ಚುತ್ತೆ, ಮತ್ತೊಂದು ಬಣ್ಣ ಮಗದೊಂದು ಬಣ್ಣವನ್ನು ಕಚ್ಚುತ್ತೆ. ಇದನ್ನೆಲ್ಲ ನೋಡಿ ಆ ಮಕ್ಕಳು ಹೋಗ್ತಾರೆ. ಮಾರನೇ ದಿನ ಬಂದಾಗ ಆ ಇರುವೆಗಳ ಕೆಲವೊಂದು ಇರುವೆಗಳು ಅರ್ಧ ಜೀವ ಇರುತ್ತೆ, ಕೆಲವೊಂದು ಇರುವೆಗಳು ಸತ್ತೋಗಿರುತ್ತೆ. ಅಷ್ಟು ಅನ್ಯೋನ್ಯವಾಗಿದ್ದ ಇರುವೆಗಳು ಒಂದೇ ಒಂದು ಕುಲುಕಿಸೋದ್ರಲ್ಲಿ ಒಬ್ಬರನ್ನೊಬ್ಬರು ಕಚ್ಚುತ್ತೆ, ಕೊಲ್ಲುತ್ತೆ, ಇದೆಲ್ಲ ಮಾಡುತ್ತೆ. ಇದನ್ನೆಲ್ಲ ಮಕ್ಕಳಿಗೆ ಹೇಳಿ ಅವರು ಹೇಳ್ತಾರೆ, ನಮ್ಮ ಜೀವನದಲ್ಲಿ ನಾವು ನಮ್ಮನ್ನು ಯಾರಾದರೂ ಡಿಸ್ಟರ್ಬ್ ಮಾಡ್ತೀರಿ ನಾವು ಅರಿಯಬೇಕು, ನಾವು ನಮ್ಮ ಪಾಸ್ಟನ್ನು ತಿಳ್ಕೋಬೇಕು, ನಾವೆಲ್ಲ ಒಟ್ಟಿಗೆ ಇದ್ದಿದ್ದೀವಿ ಅಂತೇಳಿ ನಮ್ಮ ಒಗ್ಗಟ್ಟನ್ನು ನಾವು ಯಾವತ್ತೂ ಮರಿಬಾರ್ದು ಅನ್ನೋ ಪಾಠವನ್ನು ಹೇಳ್ಕೊಡ್ತಾರೆ. ಆದರೆ ನಾನು ಅದರಲ್ಲಿ ಕಂಡಿದ್ದು ಒಂದೇ ಒಂದು ಏನಂತ ಹೇಳಿದರೆ, ನಮ್ಮ ದೇಶದಲ್ಲಿ ನಾವು ಕೂಡ ತುಂಬ ಅನ್ಯೋನ್ಯವಾಗಿರಬೇಕು ಅನ್ನೋದು ಸ್ವಾತಂತ್ರ್ಯಕ್ಕಾಗಿ ಮಡಿದ ತಮ್ಮ ಸರ್ವಸ್ವವನ್ನು ಬಿಟ್ಟಂತಹ ಎಷ್ಟೋ ನಮ್ಮ ಪೂರ್ವಜರು ಕಂಡ ಕನಸುಗಳಾಗಿತ್ತದು. ನಾವೆಲ್ಲ ಭಾಳ ಚೆನ್ನಾಗಿರಬೇಕು, ಒಳ್ಳೆ ವಿದ್ಯಾಭ್ಯಾಸ ಸಿಗಬೇಕು, ಒಳ್ಳೆ ಆರೋಗ್ಯ ಸಿಗಬೇಕು, ಇದೆಲ್ಲ ಬೇಕು ಅಂತ ಹೇಳುವಂತಹ ಒಂದು ಆಶಯಗಳಲ್ಲಿ ಕೆಲವರು ಪ್ರಾಣವನ್ನೇ ಬಿಟ್ಟಿದ್ರು, ಕುಟುಂಬವನ್ನು ಬಿಟ್ಟಿದ್ರು, ಒಳ್ಳೆ ಜೀವನವನ್ನು ಬಿಟ್ಟು ಹೋರಾಡಿದ್ರಿಂದ ನಮಗೆ ಈ ಒಂದು ದೇಶ ಸಿಕ್ಕಿದೆ, ಈ ಒಂದು ಸ್ವಾತಂತ್ರ್ಯ ಸಿಕ್ಕಿದೆ. ನಮ್ಮೊಳಗೆ ಜಗಳ ನಾವು ಯಾವತ್ತೂ ಮಾಡಬಾರದು. ನಮ್ಮನ್ನು ಯಾರು ಕುಲುಕಿಸ್ತಾರೆ ಅನ್ನೋದನ್ನು ನಾವು ಅರಿಬೇಕು. ನಾವು ಯಾವತ್ತೂ ಕೂಡ ಒಂದಾಗಿರಬೇಕು ಅನ್ನುವಂಥದ್ದು ಆ ಇರುವೆಗಳು ಹೇಳಿಕೊಡುವ ಪಾಠ. ಇರುವೆಗಳಿಗೆ ಬುದ್ಧಿ ಇಲ್ಲ, ಅವುಗಳು ಒಂದಕ್ಕೊಂದು ಕಚ್ಚಿ ಸತ್ತೋಯ್ತು. ಆದರೆ ನಾವು ಬುದ್ಧಿವಂತರಾದ ಜನರು, ವಿದ್ಯಾಭ್ಯಾಸ ಇರುವವರು. ಆದ್ದರಿಂದ ನಾವು ಅನ್ಯೋನ್ಯತೆಯಿಂದ ಜೀವನ ಮಾಡಬೇಕು. ನಮಗೆ ಬೇಕಾಗಿದ್ದು 3 ವಿಷಯಗಳು. ಆ 3 ಹೋಲ್ಸ್ ಇದೆಯಲ್ಲ, ಅದರ ಅರ್ಥ 3 ವಿಷಯಗಳು. ಆರೋಗ್ಯ ಇರಬೇಕು, ನಮಗೆ ಒಳ್ಳೆ ವಿದ್ಯಾಭ್ಯಾಸ ಇರಬೇಕು, ಹಾಗೂ ಒಳ್ಳೆ ಆಹಾರ ಸಿಗಬೇಕು. ನಾವು ನಮ್ಮಷ್ಟಕ್ಕೆ ನಾವು ಜೀವನ ಮಾಡಬೇಕು, ಸಂತೋಷವಾಗಿ ಜೀವನ ಮಾಡಿ ನಮ್ಮ ಮುಂದಿನ ಪೀಳಿಗೆಗೆ ಅದನ್ನು ತಿಳಿಸಿಬಿಟ್ಟು ಹೋಗಬೇಕು. ಆದ್ದರಿಂದ ನಾವು ಯಾವತ್ತೂ ಕೂಡ ಅಲರ್ಟ್ ಆಗಿರಬೇಕು. ಯಾರು ನಮ್ಮನ್ನು ಕುಲುಕಿಸ್ತಾರೆ ಅನ್ನುವಂಥದ್ದನ್ನು ನಾವು ಅಲರ್ಟ್ ಆಗಿರಬೇಕು. ಆ ಕುಲುಕುವಿಕೆಯಿಂದ, ಆ ಶೇಕಿಂಗಿಂದ ನಾವು ಒಬ್ಬರನ್ನೊಬ್ಬರು ಕಚ್ಚಕ್ಕೆ ಹೋಗಬಾರ್ದು. ಆದ್ದರಿಂದ ಈ ಇರುವೆಗಳ ಒಂದು ಕಥೆ ಜಪಾನನ್ನು ಎಷ್ಟು ಚೆನ್ನಾಗಿ ಇಟ್ಕೊಂಡಿದೆ ಅಂತ ನೋಡಿ. ಆದ್ದರಿಂದ ನಾವು ಕೂಡ ಇರುವೆಗಳ ಥರ ಅನ್ಯೋನ್ಯವಾಗಿ ಜೀವನ ಮಾಡಬೇಕು. ಅದೂ ಅಲ್ಲದೆ ಯಾರು ಕುಲುಕಿಸ್ತಾರೆ ಅನ್ನೋದು ಮನುಷ್ಯನಾಗಿ ನಾವು ಥಿಂಕ್ ಮಾಡಿ ಇನ್ನೊಂದು ಒಳ್ಳೆಯ ದೇಶಗಳನ್ನು ನಾವು ಕಂಪೇರ್ ಮಾಡಬೇಕು. ಜಪಾನ್ ಹೆಂಗಿದೆ, ಜರ್ಮನಿ ಹೆಂಗೆ ಬೆಳೆದಿದೆ, ಅದನ್ನೆಲ್ಲ ನೋಡಿ ಅವರು ಆದ ಕೆಟ್ಟವದನ್ನು ಅನುಭವಿಸಿ ಅದರಿಂದ ಹೊರಗೆ ಬಂದು ಇನ್ನೊಂದ್ಸಲ ಮಾಡಲ್ಲ ಅನ್ನುವ ರೀತಿಯಲ್ಲಿ ಆ ದೇಶಗಳು ಮುಂದುವರಿತಾನೇ ಇದೆ. ನಾವು ಮುಂದುವರಿಬೋದು, ನಮಗೂ ಮಿರಾಕಲ್ಸ್ಗಳನ್ನು ಮಾಡ್ಬೋದು. ಯಾಕೆಂದರೆ ಭಾರತದಷ್ಟು ಅತ್ಯಂತ ಒಳ್ಳೆಯ ತಲೆ ಇರುವಂತಹ ಜನ ಯಾರೂ ಇಲ್ಲ. ನಾವು ಅನ್ಯೋನ್ಯತೆಯಿಂದಿರಬೇಕು, ಸಂತೋಷವಾಗಿರಬೇಕು. ಯಾರು ಕುಲುಕಿಸಿದ್ರು ಅದು ಯಾರು ಕುಲುಕಿಸಿದ್ದಾರೆ ಅಂತ ನೋಡೋಕೆ ಹೋಗ್ಬೇಕಲ್ಲದೆ ನಾವು ನಮ್ಮಲ್ಲಿಗೆ ಕಚ್ಚಿ ಇರಬಾರ್ದು ಅನ್ನುವಂಥ ಒಂದು ಸಾರ ಈ ಕಥೆಯಲ್ಲಿದೆ. ನಿಮಗಿದೆಷ್ಟು ಚೆನ್ನಾಗಿ ಅರ್ಥ ಆಗಿದೆಯೋ ನನಗೆ ಗೊತ್ತಿಲ್ಲ. ಎನಿವೆ, ಎಲ್ಲರೂ ಅನ್ಯೋನ್ಯವಾಗಿರಿ, ಭಾತೃತ್ವವನ್ನು ಯಾರೂ ಮರಿಬೇಡಿ. ನಮಸ್ಕಾರ.